ಸ ನಾನಾ ಕುಸುಮೈ ಕೀರ್ಣಃ ಕಪಿ ಸಾಂಕುರಕೋರಕೈಃ ಶುಶುಭೆ ಮೇಘ ಸಂಕಾಶ ಖದ್ಯೋತೈರಿವ ಪರ್ವತಃ. ಹನುಮಂತನು ನಾನಾ ಬಗೆಯ ಹೂಗಳು ಮತ್ತು ಮೊಗ್ಗುಗಳಿಂದ ಆವರಿತನಾಗಿ, ಮೇಘದಂತಿರುವ ಪರ್ವತವು ಜ್ಯೋತಿರ್ಪತಂಗಗಳಿಂದ ಹೂವಿನಿಂದ ಹೊಳೆಯುವಂತೆ ಕಾಣುತ್ತಿದ್ದನು. ವಿಮುಕ್ತಾಸ್ತಸ್ಯ ವೇಗೇನ ಮುಕ್ತ್ವಾ ಪುಷ್ಪಾಣಿ ತೇ ದ್ರುಮಾಃ ಆವಶೀರ್ಯಂತ ಸಲಿಲೆ ನಿವೃತ್ತಾಃ ಸುಹೃದಹ್ಯತಾ. ಅವನ ವೇಗದಿಂದ ಹೂವುಗಳನ್ನು ಬಿಟ್ಟ ಮರಗಳು ನೀರಿನಲ್ಲಿ ಬಿದ್ದು ಹೋದವು, ಹೇಗೆಂದರೆ ಕೆಲಸ ಮುಗಿಸಿ ಹಿಂದಿರುಗಿದ ಸ್ನೇಹಿತರಂತೆ. ಲಘುತ್ವೇನೋಪಪನ್ನಂ ತದ್ವಿಚಿತ್ರಂ ಸಾಗರೇ ಪತತ್ ದ್ರುಮಾಣಾಂ ವಿಬಿಧಂ ಪುಷ್ಪಂ ಕಪಿವಾಯು ಸಮೀರಿತಂ. ಕಪಿಯ ವೇಗದಿಂದ ಉಂಟಾದ ಗಾಳಿಯಿಂದ ಹಾರಿದ ವಿಶಿಷ್ಟ ಹೂವುಗಳು ತೂಕ ಕಡಿಮೆ ಇದ್ದದ್ದರಿಂದ ಸಮುದ್ರದಲ್ಲಿ ಬಿದ್ದವು. ತಾರಾಚಿತಮಿವಾಕಾಶಂ ಪ್ರಬಭೌ ಸಮಹಾರ್ಣವಃ ಪುಷ್ಪೌಘೇನಾನುಬದ್ಧೇನ ನಾನಾವರ್ಣೇನ ವಾನರಃ ಬಭೌ ಮೇಘ ಇವಾಕಾಶೇ ವಿದ್ಯುದ್ಗಣವಿಭೂಷಿತಃ. ಹೂಗಳಿಂದ ಆವೃತವಾದ ಸಮುದ್ರವು ನಕ್ಷತ್ರಗಳಿಂದ ಆವೃತವಾದ ಆಕಾಶದಂತೆ ಹೊಳೆಯುತ್ತಿದ್ದಾಗ, ನಾನಾ ಬಣ್ಣದ ಹೂಗಳಿಂದ ಹೊಳೆಯುತ್ತಿದ್ದ ಹನುಮಂತನು ಆಕಾಶದಲ್ಲಿ ವಿದ್ಯುದಲಂಕೃತ ಮೋಡದಂತೆ ಕಾಣುತ್ತಿದ್ದನು. ತಸ್ಯ ವೇಗ ಸಮಾಧೂತೈ ಪುಷ್ಪೈ ತೋಯಂ ಅದೃಶ್ಯತ ತಾರಾಭಿರಭಿರಾಮಾಭಿ ಉದಿತಾಭಿ ಇವ ಅಂಬರಂ. ಅವನ ವೇಗದಿಂದ ಹಾರಿದ ಹೂಗಳು ಸಮುದ್ರದ ಮೇಲೆ ಬಿದ್ದಿದ್ದರಿಂದ ನೀರು ನಕ್ಷತ್ರಗಳಿಂದ ಆವರಿತ ಆಕಾಶದಂತೆ ಕಾಣಿಸಿತು. ತಸ್ಯಾಂಬರಗತೌ ಬಾಹು ದದೃಶಾತೆ ಪ್ರಸಾರಿತೌ ಪರ್ವತಾಗ್ರಾದ್ವಿನಿಷ್ಕ್ರಾಂತೌ ಪಂಚಾಸ್ಯಾವಿವ ಪನ್ನಗೌ. ಆಕಾಶದಲ್ಲಿ ಹಾರುತ್ತಿರುವ ಹನುಮಂತನ ಚಾಚಿದ ಕೈಗಳು ಪರ್ವತದ ಶಿಖರದಿಂದ ಹೊರಬರುವ 5 ಮುಖಗಳ ನಾಗದಂತೆ ಕಾಣಿಸುತ್ತಿದ್ದವು. ಪಿಬನ್ನಿವ ಬಭೌ ಶ್ರೀಮಾನ್ ಸೋರ್ಮಿಮಾಲಂ ಮಹಾರ್ಣವಂ ಪಿಪಾಸುರಿವ ಚಾಕಾಶಂ ದದೃಶೇ ಸ ಮಹಾಕಪಿಃ. ಮಹಾಸಾಗರದ ಮೇಲೆ ಹಾರುತ್ತಿರುವ ಹನುಮಂತನು ಬಾಯಾರಿಕೆಯಾದವರು ಸಾಗರವನ್ನೇ ಕುಡಿಯಲು ಯತ್ನಿಸುತ್ತಿರುವಂತೆ ಕಂಡನು. ತಸ್ಯ ವಿದ್ಯುತ್ ಪ್ರಭಾಕಾರೇ ವಾಯುಮಾರ್ಗಾನುಸಾರಿಣಃ ನಯನೇ ವಿಪ್ರಕಾಶೇ ತೇ ಪರ್ವತಸ್ಥೌ ಇವ ಅನಲೌ. ಗಾಳಿಯ ಹಾದಿಯಲ್ಲಿ ಚುರುಕಾಗಿ ಹಾರುತ್ತಿದ್ದ ಹನುಮಂತನ ಕಣ್ಣುಗಳು ಪರ್ವತದ ಮೇಲೆ ಇರುವ ಬೆಂಕಿಯ ಜ್ವಾಲೆಯಂತೆ ಹೊಳೆಯುತ್ತಿದ್ದವು. ಪಿಂಗೇ ಪಿಂಗಾಕ್ಷ ಮುಖ್ಯಸ್ಯ ಬೃಹತಿ ಪರಿಮಂಡಲೆ ಚಕ್ಷುಷಿ ಸಂಪ್ರಕಾಶೇ ತೇ ಚಂದ್ರ ಸೂರ್ಯ ವಿವೋದಿತೌ. ಹನುಮಂತನ 2 ದೊಡ್ಡ ತೇಜಸ್ವಿ ಕಣ್ಣುಗಳು ಉದಯವಾಗುತ್ತಿರುವ ಚಂದ್ರ ಮತ್ತು ಸೂರ್ಯನಂತೆ ಕಿತ್ತಳೆ ಹೊಳಪಿನಿಂದ ಪ್ರಕಾಶಿಸುತ್ತಿದ್ದವು. ಮುಖಂ ನಾಸಿಕಯಾ ತಸ್ಯ ತಾಮ್ರಯಾ ತಾಮ್ರಮಾಬಭೌ ಸಂಧ್ಯಯಾ ಸಮಭಿಸ್ಪೃಷ್ಟಂ ಯಥಾ ಸೂರ್ಯಸ್ಯ ಮಂಡಲಂ. ಹನುಮಂತನ ಮುಖ ಮೂಗು ತಾಮ್ರದಂತೆ ಹೊಳೆಯುತ್ತಿತ್ತು. ಸಂಧ್ಯಾಕಾಲದಲ್ಲಿ ಸೂರ್ಯನ ಪ್ರಭಾವಲಯದಂತೆ ತಾಮ್ರವರ್ಣದಿಂದ ಪ್ರಕಾಶಿಸುತ್ತಿತ್ತು.